Dear students, now today in this video clip I want to explain the concept of the magnetic field and magnetism, magnetic charges and magnetic field lines. Today I want to move to new chapter, that is moving charges and magnetism. What is the name of the chapter? Moving charges and magnetism. ಇಲ್ಲಿಗೆ ಹೋಗೋಣ. ಬಟ್ ಪ್ರೀವಿಯಸ್ ಕ್ಲಾಸ್ನಲ್ಲಿ 9th 10th 8th ಅಲ್ಲಿ ನೀವು ಮ್ಯಾಗ್ನೆಟಿಸಮ್ ಐಡಿಯಾ ಇರುತ್ತೆ ಅಂತ ತಿಳಿದ್ಬಿಟ್ಟು ನಮ್ಮ ಸಿಲೆಬಸ್ನೊಳಗೆ ಮ್ಯಾಗ್ನೆಟಿಸಮ್ ಇಂಟ್ರೊಡಕ್ಷನ್ನೇ ಇಲ್ಲ, ಡೈರೆಕ್ಟ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ತೊಗೊಂಡು ಬಂದ್ಬಿಡ್ತಾರೆ. ಈಗ ನಮಗೆ ಪ್ರಶ್ನೆ ಬರೋದು, ಮ್ಯಾಗ್ನೆಟಿಸಮ್ ಅಂದ್ರೆ ಏನು? ಮ್ಯಾಗ್ನೆಟಿಸಮ್ ಅಂದ್ರೆ ಏನು? ನಿಮಗೆ ಆಲ್ರೆಡಿ ಒಂದು ವಿಚಾರ ಗೊತ್ತದ, ಏನು ಅಂದ್ರೆ ಮ್ಯಾಗ್ನೆಟ್ ಬಗ್ಗೆ ಐಡಿಯಾ ಅದ. ನಿಮಗೆ ಇದೇನಾ ಮ್ಯಾಗ್ನೆಟ್ ಬಗ್ಗೆ ಐಡಿಯಾ ಇದೆ. ಮ್ಯಾಗ್ನೆಟ್ನೊಳಗೆ 2 ಪೋಲ್ಸ್ ಇರ್ತಾವ ಅಂತ ಹೇಳ್ತೀವಿ ನಾವು ಹೇಳ್ತೀವಿ 2 ಪೋಲ್ಸ್. ಒಂದು ನಾರ್ತ್ ಪೋಲ್ ಅಂತ ಹೇಳಿಬಿಟ್ಟು ಇನ್ನೊಂದು ಏನು ಹೇಳ್ತೀವಿ, ಸೌತ್ ಪೋಲ್ ಅಂತ ಹೇಳ್ತೀವಿ. ಆಕ್ಚುಲಿ ಅವು ಪೋಲ್ಸ್ ಅಲ್ಲ. ನಾವಿಲ್ಲಿ ಏನು ಮಾಡ್ತೀವಿ, ನಮ್ಮ ನೀವು CBSE ಸಿಲೆಬಸ್ ಪ್ರಕಾರ ಅವಕ್ಕೆ ನಾವೇನಂತೀವಿ, ಮ್ಯಾಗ್ನೆಟಿಕ್ ಚಾರ್ಜಸ್ ಅಂತೀವಿ. ಯಾವುದಕ್ಕೆ? ಇವು ಕೆನ್ ಆ್ಯಂಡ್ ಎಸ್ಗೆ ಅಲ್ಲಿರ್ತಕ್ಕಂಥ ಮ್ಯಾಗ್ನೆಟಿಕ್ ಚಾರ್ಜಸ್ ಅಂತ ಹೇಳ್ತಾರೆ. ಅಲ್ಲಿ ಸ್ಟ್ರೆಂತ್ ಆಫ್ ದಿ ಚಾರ್ಜ್ ನಾವೇನು ಹೇಳ್ತೀವಿ, QM ಅಂತ ತಗೊಳ್ತೀವಿ. ಮ್ಯಾಗ್ನೆಟಿಕ್ ಚಾರ್ಜ್ ನಾವೇನು ಮಾಡ್ತೀವಿ, QM ಅಂತ ಹೇಳ್ತೀವಿ, ಮ್ಯಾಗ್ನೆಟಿಕ್ ಚಾರ್ಜ್. ಇಲ್ಲಿ ಮ್ಯಾಗ್ನೆಟಿಸಮ್ ಅಂದ್ರೆ ಏನು? ಅದರ ಅರ್ಥ ಮ್ಯಾಗ್ನೆಟ್ ಅಂದ್ರೆ ಏನು? ದ ಪ್ರಾಪರ್ಟಿ ಆಫ್ ದ ಮಟೀರಿಯಲ್ ವಿಚ್ ಅಟ್ರಾಕ್ಟ್ ದ ಸ್ಮಾಲ್ ಬಿಟ್ಸ್ ಆಫ್ ಐರನ್ ಪೀಸ್. Yes, once again repeat. The property of the material which attracts the small bits of small iron pieces. This property of the material is called magnetism. Magnetism. The material which exhibits the magnetism property, that is called magnet. Magnet ಅಂದ್ರೆ ಆ ಒಂದು ಐರನ್ ಪೀಸ್ಗಳನ್ನು ಅಟ್ರಾಕ್ಟ್ ಮಾಡ್ತಕ್ಕಂಥ ಪ್ರಾಪರ್ಟಿ ಯಾವ ಮಟೀರಿಯಲ್ ಇರುತ್ತಲ್ಲ ಅಂತ ಮಟೀರಿಯಲ್ ನಾವೇನಂತೀವಿ, ಮ್ಯಾಗ್ನೆಟ್ ಅಂತೀವಿ. ಯು ನೋ ದಿಸ್ ಒನ್, ಆಲ್ ಮಟೀರಿಯಲ್ಸ್ ಆರ್ ನಾಟ್ ಮ್ಯಾಗ್ನೆಟ್ಸ್. ಎಲ್ಲ ಮಟೀರಿಯಲ್ಸು ಮ್ಯಾಗ್ನೆಟ್ ಅಲ್ಲ. ಮ್ಯಾಗ್ನೆಟ್ ಹೌದಾ? ಅಲ್ಲ. ಎಲ್ಲ ಮಟೀರಿಯಲ್, ಫಾರ್ ಎಕ್ಸಾಂಪಲ್ ಪೆನ್ ಮ್ಯಾಗ್ನೆಟ್ ಅಲ್ಲ. ಕೆಲವೊಂದು ಮಟೀರಿಯಲ್ ಮಾತ್ರ ಮ್ಯಾಗ್ನೆಟ್ ಎನ್ಸ್ಕೊಳ್ತವ. ಅದಕ್ಕೆ ಏನಿರ್ಬೇಕು, ಮ್ಯಾಗ್ನೆಟಿಸಮ್ ಪ್ರಾಪರ್ಟಿ ಇರ್ಬೇಕ. ಅಟ್ರಾಕ್ಟ್ ಮಾಡ್ತಕ್ಕಂಥ ಐರನ್ ಪೀಸಸ್ ಅಟ್ರಾಕ್ಟ್ ಮಾಡ್ತಕ್ಕಂಥ ಒಂದು ಪ್ರಾಪರ್ಟಿ ಇರ್ಬೇಕ. ಅದಕ್ಕೆ ನಾವೇನು ಹೇಳ್ತೀವಿ, ಮ್ಯಾಗ್ನೆಟ್ ಅಂತೀವಿ. ಎಲ್ಲವೂ ಮ್ಯಾಗ್ನೆಟ್ ಅಲ್ಲ. ಅವಕ್ಕೆ ಇರ್ತಕ್ಕಂಥದಕ್ಕೆ ನಾವೇನಂತೀವಿ, ಮ್ಯಾಗ್ನೆಟಿಕ್ ಚಾರ್ಜಸ್ ಅಂತೀವಿ. QM1 QM1 QM2 ಹಿಂಗ ಮ್ಯಾಗ್ನೆಟಿಕ್ ಚಾರ್ಜಸ್ ಅಂತಾರೆ. ಪ್ಲಸ್ QM ಮ್ಯಾಗ್ನೆಟಿಕ್ ಚಾರ್ಜ್ ಆಫ್ ದಿ ನಾರ್ತ್ ಪೋಲ್, ಮೈನಸ್ QM ಮ್ಯಾಗ್ನೆಟಿಕ್ ಚಾರ್ಜ್ ಆಫ್ ದಿ ಸೌತ್ ಪೋಲ್, ಹಿಂಗೆಲ್ಲ ಹೇಳ್ತಾರೆ. ಸರಿ, ಚಾರ್ಜ್, ಎಲೆಕ್ಟ್ರಿಕ್ ಚಾರ್ಜ್ ತಗೊಂಡಾಗ ಎಲೆಕ್ಟ್ರಿಕ್ ಚಾರ್ಜ್ ಸುತ್ತ ಅಂದ್ರೆ ಅರೌಂಡ್ ದ ಎಲೆಕ್ಟ್ರಿಕ್ ಚಾರ್ಜ್ ಏನಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಮತ್ತು ಅರೌಂಡ್ ದ ಮ್ಯಾಗ್ನೆಟಿಕ್ ಚಾರ್ಜ್ ಅಥವಾ ನಾರ್ತ್ ಪೋಲ್ ಸೌತ್ ಪೋಲ್ ಅಲ್ಲಿ ಏನಿರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಓಕೆ, electric field is represented by electric field lines. Magnetic field is represented by magnetic field lines. Electric field lines in the representation ಮಾಡ್ತೀವಿ. magnetic field lines in the representation ಮಾಡ್ತೀವಿ. ಸರಿ, ಹಾಗಾದ್ರೆ ಇಲ್ಲಿ ಆಲ್ರೆಡಿ ನಮ್ಗೆ ಗೊತ್ತದ, ಪಾಸಿಟಿವ್ ಚಾರ್ಜ್ ಇದು, ನೆಗೆಟಿವ್ ಚಾರ್ಜ್ ಇದು, ಪ್ಲಸ್ ಕ್ಯೂ ಇದು ಮೈನಸ್ ಕ್ಯೂ, ಇದು ನಾವು ಬರೆದಿರೋದು ಎಲೆಕ್ಟ್ರಿಕ್ ಚಾರ್ಜ್. ಇಲ್ಲಿ ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಸ್ಟಾರ್ಟ್ ಫ್ರಮ್ ಪಾಸಿಟಿವ್ ಚಾರ್ಜ್ ಎಂಡ್ ಆನ್ ನೆಗೆಟಿವ್ ಚಾರ್ಜ್ ಅಂತ ಹೇಳ್ತೇವೆ. ಎಲ್ಲಿ? ಎಲೆಕ್ಟ್ರೋಸ್ಟಾಟಿಕ್ಸ್ ಒಳಗೆ. ಹೌದಾ? ಹಂಗಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ರೆಪ್ರೆಸೆಂಟೆಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅಂದ್ರೆ ಇಲ್ಲಿ ಹೆಂಗ್ ಬರಿತೀವಿ, ಇಲ್ಲಿ ಯಾವ ರೀತಿ ಬರಿತೀವಿ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ದಿಂದ ರೆಪ್ರೆಸೆಂಟೇಷನ್ ಮಾಡ್ತೀವಿ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಬಿ ದಿಂದ ರೆಪ್ರೆಸೆಂಟೇಷನ್ ಮಾಡ್ತೀವಿ. ಇದು ಈ ಎಲೆಕ್ಟ್ರಿಕ್ ಫೀಲ್ಡ್, ಇದು ವೆಕ್ಟರ್ ಕ್ವಾಂಟಿಟಿ, ಇದು ವೆಕ್ಟರ್ ಕ್ವಾಂಟಿಟಿ. ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್, ಇದು ವೆಕ್ಟರ್.
Magnetic field is represented by the magnetic field lines. ಇವೆಲ್ಲ magnetic field lines. ಹೌದಾ? ಇವು imaginary smooth line in which the tiny magnetism moves ಅಂತ ಹೇಳ್ತಾರೆ. ಸರಿ ಆಯಿತು. Now, magnetic field lines are away from the north pole towards the south pole. ಹಿಂಗೆ ಹೇಳ್ತಾರೆ. ಸ್ಟಾರ್ಟ್ ಅನ್ನಂಗಿಲ್ಲ. There is no starting point, there is no ending point. Start from now they move away from the north pole and towards the south pole. ಇಲ್ಲಿ ನಾರ್ತ್ ಐತಿ ಅಂತಂದ್ರೆ ಆ ಕಡೆಯಿಂದ ಬರ್ತಾವ, ಇಲ್ಲಿ ಸೌತ್ ಐತಿ ಅಂದ್ರೆ ಈ ಕಡೆಯಿಂದ ಆ ಕಡೆಗೆ ಹೋಗ್ತಾವ. away from the north pole and towards the south pole. ಆಮೇಲೆ ಇನ್ನೇನಂತ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ they form the closed loops. ಇಲ್ಲೇ ಕ್ಲೋಸ್ಡ್ ಲೂಪ್ಸ್ ಇರಲ್ಲ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಫಾರ್ಮ್ ದ ಕ್ಲೋಸ್ಡ್ ಲೂಪ್ಸ್. ಇದು ಡಿಫರೆನ್ಸ್. ಇದಕ್ಕೂ ಡಿಫರೆನ್ಸ್ ಏನಪ್ಪಾ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕ್ಲೋಸ್ ಲೂಪ್ ಫಾರ್ಮೇಶನ್ ಮಾಡ್ತಾರ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ಲೋಸ್ ಲೂಪ್ ಫಾರ್ಮೇಶನ್ ಮಾಡಲ್ಲ. ಏನೇನ್ ಪ್ರಾಪರ್ಟಿ ಇರುತ್ತೆ ಎಲ್ಲ ಸಿಮಿಲರ್ ಪ್ರಾಪರ್ಟಿ ಅದಾವ, ಕೆಲವೊಂದು ಪ್ರಾಪರ್ಟಿ ಡಿಫ್ರೆಂಟ್ ಅದ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇವು ಕ್ಲೋಸ್ ಲೂಪ್ ಫಾರ್ಮೇಶನ್ ಮಾಡ್ತಾವ, ಇವು ಕ್ಲೋಸ್ ಲೂಪ್ ಫಾರ್ಮೇಶನ್ ಮಾಡಲ್ಲ. Two electric field lines are never intersect one another. Here also two magnetic field lines never intersect one another. Tangent drawn at a point on the magnetic field lines, it shows the magnetic field strength at that point. ಇಲ್ಲಿ ಹಾಗೇನಲ್ಲ, ಇಲ್ಲಿ electric field. Now tangent drawn at a point on the electric field line, it shows the direction of the electric field at that point. ಅಲ್ಲಿ ಅಂತ ಹೇಳ್ತೀವಿ, ಇದರಲ್ಲೇ ಹೇಳ್ತೀವಿ. ಎಸ್, ಒಂದು ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಪಾಯಿಂಟ್ಸ್ ಬರ್ತವ. ಇಲ್ಲಿ ಒಂದು 3 ಪಾಯಿಂಟ್ ಸಿಮಿಲರ್ ಪಾಯಿಂಟ್ಸ್ ಬರಲ್ಲ. ಯಾವ್ಯಾವ ಹೇಳ್ತಾನೆ ನಾನು. ಇಲ್ಲಿ ಕ್ಲೋಸ್ ಲೂಪ್ಸ್ ಫಾರ್ಮೇಶನ್ ಮಾಡ್ತತ, ಇಲ್ಲಿ ಕ್ಲೋಸ್ ಲೂಪ್ ಫಾರ್ಮೇಶನ್ ಮಾಡಲ್ಲ. ಆಮೇಲೆ ಎಲೆಕ್ಟ್ರಿಕ್ ಚಾರ್ಜ್ ಇದೆಯಲ್ಲ, ಇದನ್ನ ಐಸೋಲೇಟೆಡ್ ಚಾರ್ಜ್ ತಗೊಳ್ಳಿಕ್ಕೆ ಬರ್ತದ. ಅಂದ್ರೆ ಸಪರೇಟ್ ಪಾಸಿಟಿವ್ ತಗೊಳ್ಬೇಕು, ಸಪರೇಟ್ ನೆಗೆಟಿವ್ ತಗೊಳ್ಬೇಕು. But magnetic poles, magnetic charges are not isolated poles. ಇವು isolated poles ಅಲ್ಲ. ಇದ್ರೆ ಪೇರ್ ಇರ್ತದೆ. ನಾರ್ತ್ ಐತಿ ಅಂದ್ರೆ ಸೌತ್ ಕಂಪಲ್ಸರಿ ಇರ್ತದೆ, ಸೌತ್ ಐತಿ ಅಂದ್ರೆ ನಾರ್ತ್ ಇರ್ತದೆ. ಅಂದ್ರೆ ಸಪೋಸ್ ಇದನ್ನ 2 ಪೀಸ್ ಆಗಿ ಕಟ್ ಮಾಡಿದ್ರಿ ಅಂತ ತಿಳ್ಕೊ. ಇದು 2 ಪೀಸ್ ಆಗಿ ಕಟ್ ಮಾಡ್ತಾರೆ. ಇದಕ್ಕೂ ನಾರ್ತ್ ಇರ್ತ, ಸೌತ್ ಇರ್ತ, ಮತ್ತೆ ಇದಕ್ಕೂ ನಾರ್ತ್ ಬರ್ತಾ, ಸೌತ್ ಬರ್ತಾ. ಮತ್ತೆ ಇವು 2 ಪೀಸ್ ಕಟ್ ಮಾಡಿದ್ರಿ ಅಂತ ತಿಳ್ಕೊ, ಮತ್ತೆ 2 ಪೀಸ್. ಇದಕ್ಕೂ ನಾರ್ತ್ ಇರ್ತ, ಸೌತ್ ಇರ್ತ, ಇಲ್ಲಿ ನಾರ್ತ್ ಇರ್ತ, ಸೌತ್ ಇರ್ತ. ಮತ್ತೆ 2 ಕಟ್ ಮಾಡಿದ್ರಿ, ಇಲ್ಲಿ ನಾರ್ತ್ ಬರ್ತಾ, ಇಲ್ಲಿ ಸೌತ್ ಬರ್ತಾ, ಇಲ್ಲಿ ನಾರ್ತ್ ಬರ್ತಾ, ಇಲ್ಲಿ ಸೌತ್ ಬರ್ತಾ. ಸಪರೇಟ್ ನಾರ್ತ್ ಪೋಲ್ ಬರಂಗಿಲ್ಲ, ಸಪರೇಟ್ ಸೌತ್ ಪೋಲ್ ಬರಲ್ಲ. ಸರಿ, ಹಾಗಾದ್ರೆ ಇಲ್ಲೇ ಅಪೋಸಿಟ್ ಸೇಮ್ ನೇಚರ್ ಇರ್ತಕ್ಕಂಥ ಪೋಲ್ಸ್ 2 ಮ್ಯಾಗ್ನೆಟ್ ತಗೊಂಡ್ಬಂದಿ ಅಂತ ತಿಳ್ಕೊ. ಇಲ್ಲಿ ಏನಿರ್ತದೆ, ರಿಪಲ್ಸಿವ್ ಫೋರ್ಸ್ ಇರ್ತ. ಏನಿರುತ್ತ, ರಿಪಲ್ಸಿವ್ ಫೋರ್ಸ್ ಇರುತ್ತೆ. ನೀವು ಅಪೋಸಿಟ್ ಕೈಂಡ್ ತಗೊಂಡ್ರಿ, ನಾರ್ತ್ ಇನ್ನೊಂದು ಸೌತ್ ತಗೊಂಡ್ಬಂದ್ರಿ, ಇಲ್ಲೇನಿರುತ್ತ, ಅಟ್ರಾಕ್ಟಿವ್ ಫೋರ್ಸ್ ಇರುತ್ತ. ಇಲ್ಲೇನಿರುತ್ತ, ಅಟ್ರಾಕ್ಟಿವ್ ಫೋರ್ಸ್ ಇರುತ್ತ. ಆಮೇಲೆ ಕೂಲಂಬ್ಸ್ ಲಾ ಇಲ್ಲಿ ಅಪ್ಲಿಕೇಬಲ್ ಆಗುತ್ತ. ಏನದು ಕೂಲಂಬ್ಸ್ ಲಾ? ದ ಮ್ಯಾಗ್ನೆಟಿಕ್ ಫೋರ್ಸ್, ಅದು ರಿಪಲ್ಸಿವ್ ಇರ್ಬೋದು, ಅಟ್ರಾಕ್ಟಿವ್ ಇರ್ಬೋದು, ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ದಿ ಮ್ಯಾಗ್ನೆಟಿಕ್ ಚಾರ್ಜಸ್. Product of the magnitude of the magnetic charges, and it is inversely proportional to square of the distance between them. ಸರಿ, ಹಾಗಾದ್ರೆ ಇಲ್ಲಿ ಏನು ಬರೀತೀನಿ ನಾನು? F proportional to qm1 into qm2 divided by r square ಬರೀತೀನಿ. F is equal to constant into qm1 into qm2 divided by r square ಬರೀತೀನಿ. ಹಾಗಾದ್ರೆ ಇಲ್ಲಿ ಈ ಕಾನ್ಸ್ಟೆಂಟ್ ಏನು? F is equal to mu naught divided by 4 pi qm1 into qm2 divided by r square. ಇದು ಕೂಲಂಬ್ಸ್ ಲಾ ಈಕ್ವೇಶನ್. ಇದು ಎಲ್ಲಿ? ಮ್ಯಾಗ್ನೆಟಿಸಮ್ ನೊಳಗೆ. ನಾವು ದ ಮ್ಯಾಗ್ನೆಟಿಸಮ್ ನೊಳಗೆ ಕೂಲಂಬ್ಸ್ ಲಾ ಈಕ್ವೇಶನ್ ಹೀಗೆ ಬರುತ್ತಾ. ಇಲ್ಲಿ ಕಾನ್ಸ್ಟೆಂಟ್ ಏನು ಬರುತ್ತಾ? mu naught upon 4 pi. qm1 magnetic charge, qm2 magnetic charge, or distance between the 2 magnetic charges are. mu naught ಅಂದ್ರೆ ಏನು? mu naught is said to be
permeability of free space. Permeability of free space. ನೋಡ್ರಿ ಈ ಚಾಪ್ಟರ್ ಮುಗಿಯತನ ಇಲ್ಲಿ ಈ ಕಾನ್ಸ್ಟೆಂಟ್ ಇದೆ ಅಲ್ಲ ಎಲೆಕ್ಟ್ರೋಸ್ಟಾಟಿಕ್ಸ್ ನೊಳಗ ಏನ್ ಬಂದಿತ್ತು ಎಲೆಕ್ಟ್ರೋಸ್ಟಾಟಿಕ್ಸ್ ನೊಳಗ F is equal to 1/4πε0 Q1 into Q2 ಎಲೆಕ್ಟ್ರಿಕ್ ಚಾರ್ಜಸ್. ಇದು ಪರ್ಮಿಟಿವಿಟಿ ಇಲ್ಲಿ ಬರತಕ್ಕಂಥದ್ದು permeability. This is very important point. That constant is mu0/4π permeability. Thank you. Good morning, dear students. Now, in this video clip, I want to explain that is the concept of the magnetic field. What is the concept of the magnetic field? In previous video clip already you know that is the magnetic charges, electric charges, magnetic field lines, electric field lines. What are the properties? What is the difference of these two? Everything is known. Okay. Now, about the magnetism and magnetic field, very first point is magnetic field is vector field. It is a vector field, and it follows the principle of superposition. Follow the principle of superposition ಅಂದ್ರೆ 2 3 4 ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ತಿಳ್ಕೊ. ಈಗ ಇಲ್ಲಿಂದ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಬಂದ, ಇಲ್ಲೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಬಂದ, ಇಲ್ಲೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದು B1, ಇದು B2, ಇದು B3, ಬೇರೆ ಬೇರೆ ಕಡೆಯಿಂದ ಬಂದದ ಅಂತ ತಿಳ್ಕೊ ಪಾಯಿಂಟ್ P. Now it follow the principle of superposition. It means magnetic field strength at this point is equal to vector sum of the magnetic fields of the different this one B1, B2, B2 come from the different direction. Vector B1 plus vector B2 plus vector B3 like that. Now the magnetic field is always represented by the magnetic field lines. Already you know this one. And magnetic field lines are form the closed loops. It is a very important point. That is also you know this one. What is the main difference between the magnetic field lines and electric field lines? Everything is similar, but only 3 points are different. One is electric field lines, they do not form the closed loops, but magnetic field lines, they form the closed loops. And electric charge is isolated charge, but magnetic charge is not an isolated charge. It is always in the pair, north and south, always ಏನಿರ್ತದ pair ಇರ್ತದ. ಇನ್ನೊಂದು ಪಾಯಿಂಟ್ ಬರುತ್ತೆ ಏನು ಗಾಸ್ ಲಾ ಎಲೆಕ್ಟ್ರೋಸ್ಟಾಟಿಕ್ಸ್ ಒಳಗೂ ಬರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಸಂಬಂಧಪಟ್ಟಂಗೆ ಬರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಸಂಬಂಧಪಟ್ಟಂಗ ಏನ್ ಬರುತ್ತೆ ಗಾಸ್ ಲಾ ಬರುತ್ತೆ. ಅಲ್ಲೇ ಏನ್ ಬರುತ್ತೆ ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಓವರ್ ದ ಕ್ಲೋಸ್ ಸರ್ಫೇಸ್ ಇಸ್ ಈಕ್ವಲ್ ಟು 1/ε0 ಟೈಮ್ಸ್ ಆಫ್ ದಿ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದಿ ಸರ್ಫೇಸ್ ಅಂತ ಎಲೆಕ್ಟ್ರೋಸ್ಟಾಟಿಕ್ಸ್ ಬರುತ್ತೆ. ಬಟ್ ಮ್ಯಾಗ್ನೆಟಿಸಮ್ ನೊಳಗೆ ಏನ್ ಬರುತ್ತೆ ಗಾಸ್ ಥಿಯರಮ್ ಟೋಟಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಓವರ್ ದ ಕ್ಲೋಸ್ಡ್ ಸರ್ಫೇಸ್ ಇಸ್ ಈಕ್ವಲ್ ಟು 0 ಅಂತ ಬರುತ್ತೆ. These are the 3 difference between magnetic field lines and the electric field lines. Then the magnetic field lines are emerge out. ಈಗ ಈ ಕಡೆಯಿಂದ ಬರ್ತದ ಅನ್ನೋದನ್ನ ನಾವೇನ್ ಮಾಡ್ತೀವಿ ಇಟ್ ಇಸ್ ಡಿಪಿಕ್ಟೆಡ್ ಬೈ ಡಾಟ್ ಎನ್ ಸರ್ಕಲ್. ಈಗ ಈ ಡಾಟ್ ಎನ್ ಸರ್ಕಲ್ ಡಾಟ್ ಎನ್ ಸರ್ಕಲ್ ಡಾಟ್ ಆನ್ ಸರ್ಕಲ್ ಹಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ರೆಪ್ರೆಸೆಂಟೇಷನ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಡಾಟ್ ಎನ್ ಸರ್ಕಲ್ ಹಿಂಗಂದ್ರೆ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಅವೇ ಫ್ರಮ್ ದಿ ಪ್ಲೇನ್ ಆಫ್ ದಿ ಪೇಪರ್ ಇದೆ ಅಂತ. ಅಕಸ್ಮಾತ್ ಅದನ್ನ ಕ್ರಾಸ್ ಮಾರ್ಕ್ ತೋರಿಸಿದ್ರು ಅಂತ ತಿಳ್ಕೊ. ಮ್ಯಾಗ್ನೆಟಿಕ್ ಫೀಲ್ಡ್ ಟುವರ್ಡ್ಸ್ ದಿ ಪ್ಲೇನ್ ಆಫ್ ದಿ ಪೇಪರ್ ಅದ ಅಂತ ಹೀಗೆ ತೋರಿಸಿದ್ರ ಇದು ಟುವರ್ಡ್ಸ್ ದಿ ಪ್ಲೇನ್ ಆಫ್ ದಿ ಪೇಪರ್. ಇಟ್ ಈಸ್ ಬರೀ ಕ್ರಾಸ್ ಮಾರ್ಕ್ ತೋರಿಸಬಹುದು, ಕ್ರಾಸ್ ಮಾರ್ಕ್ ಮಾಡಿ ಎಲ್ಸ್ ಟುವರ್ಡ್ಸ್ ದಿ ಪ್ಲೇನ್. ಹಿಂಗಿರೋ ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗ ರೆಪ್ರೆಸೆಂಟೇಷನ್ ಮಾಡಿದ, ಹೀಗಿರೋ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಈ ತರ ರೆಪ್ರೆಸೆಂಟೇಷನ್ ಮಾಡ್ತಾರೆ. ಇಟ್ ಇಸ್ ಅವೇ ಫ್ರಮ್ ದ ಪ್ಲೇನ್ ಆಫ್ ದಿ ಪೇಪರ್, ಇಟ್ ಇಸ್ ಟುವರ್ಡ್ಸ್ ದ ಪ್ಲೇನ್ ಆಫ್ ದಿ ಪೇಪರ್. ಈ ತರ ನಾವು ರೆಪ್ರೆಸೆಂಟೇಷನ್ ಮಾಡ್ತೇವೆ. ಸರಿ, ಓವರ್ ಸ್ಟೆಡ್ ಎಕ್ಸ್ಪೆರಿಮೆಂಟ್ ಇದು ಏನದು ಓವರ್ ಸ್ಟೆಡ್? ಫಸ್ಟ್ ಓವರ್ ಸ್ಟೆಡ್ ಏನ್ ಮಾಡಿದ, ಏನ್ ಕಂಡು ಹಿಡಿದವನು, ಒಂದು ವಯರ್ ತಗೊಳ್ಳಿ, ಈ ವಯರ್ ಒಳಗೆ ಕರೆಂಟ್ ಪಾಸ್ ಆಯ್ತು ಅಂದ್ರೆ ಅದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತಾ ಅಂತ ಒಂದು ಐಡಿಯಾ ಕೊಟ್ಟದ್ದು ವ್ಯಕ್ತಿ ಯಾರು ಅಂತಂದ್ರೆ ಹ್ಯಾನ್ಸ್ ಕ್ರಿಸ್ಟಿಯನ್ ಓವರ್ಸ್ಟೆಡ್ ಅಂತ ಹೇಳಿ. ಏನು ಒಂದು ಪ್ರಯೋಗ ಮಾಡಿದವನು, ಇಲ್ಲಿ ವಯರ್ ತಗೊಂಡ, ಇದು ವಯರ್, ಇದು ಮ್ಯಾಗ್ನೆಟ್. ಮ್ಯಾಗ್ನೆಟ್ ಇಸ್ ಪ್ಲೇಸ್ ಆನ್ ದ ಶವರ್ ಪ್ಯಾಡ್ಸ್, ನಾನ್ ಮ್ಯಾಗ್ನೆಟಿಕ್ ಫ್ರೇಮ್, ಅದ್ರ ಮೇಲೆ ತಗೊಂಡಿದೆ. ನೋ XY, it is rest
come to rest along the north-south direction. Okay, ಹೀಗೆ ನಿಂತದ್ದು. Now current flow from X to Y. At that time, this magnetic needle deflect towards the left. ಹಿಂಗೆ ಡಿಫ್ಲೆಕ್ಟ್ ಆಗುತ್ತೆ. ಇದರೊಳಗೆ ಹಿಂಗೆ ಕರೆಂಟ್ ಪಾಸ್ ಆದ ತಕ್ಷಣ ಈ ಮ್ಯಾಗ್ನೆಟ್ ಏನ್ ಮಾಡುತ್ತೆ, ಮ್ಯಾಗ್ನೆಟಿಕ್ ನೀಡಲ್ ಏನ್ ಮಾಡ್ತದ, ಹೀಗೆ ಡಿಫ್ಲೆಕ್ಟ್ ಆಗುತ್ತೆ. ಯೂಶುವಲಿ ನಾವು ಮ್ಯಾಗ್ನೆಟ್ಸ್ ತೊಗೊಳ್ತೇವೆ, ಬಾರ್ ಮ್ಯಾಗ್ನೆಟ್ಸ್, ಮ್ಯಾಗ್ನೆಟಿಕ್ ನೀಡಲ್, ಹಾರ್ಶೋ ಮ್ಯಾಗ್ನೆಟ್ ಅಂತ ಹೇಳಿ. ಇದು ಮ್ಯಾಗ್ನೆಟಿಕ್ ನೀಡಲ್, ಇದು ಕಂಡಕ್ಟರ್. Now this magnetic needle is placed below the conductor. Now current flow in this direction from X to Y. Then magnetic needle deflect towards his left. ಸರಿ, ಹಾಗಾದ್ರೆ ಮುಂದೆ ಏನಾಯ್ತು? ನೆಕ್ಸ್ಟ್ ಕರೆಂಟ್ ರಿವರ್ಸ್ ಆಯಿತು. ಕರೆಂಟ್ ಫ್ಲೋ ಫ್ರಮ್ Y to X. At that time magnetic needle deflect towards the right. ಹಿಂಗೆ ಡಿಫ್ಲೆಕ್ಟ್ ಆಯಿತು. ಕರೆಂಟ್ ಹಿಂಗಿಂದ ಹಿಂಗೆ ಫ್ಲೋ ಆದಾಗ, ಹಿಂಗಿಂದ ಹಿಂಗೆ ಫ್ಲೋ ಆದಾಗ ಹೀಗೆ ಡಿಫ್ಲೆಕ್ಟ್ ಆಯಿತು. ರಿವರ್ಸ್ ಹೀಗಿಂದ ಹೀಗೆ ಫ್ಲೋ ಆದ ಇರೋ ಮ್ಯಾಗ್ನೆಟ್ ಹೀಗೆ ಫ್ಲೋ ಆತ. ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಒನ್? ಹಿಂಗಂದ್ರೆ ಏನು? When a current passed through the conductor, it produced the magnetic field. This magnetic field effect on the magnetic needle. This magnetic needle will deflect. ಯಾವಾಗಲೂ ಒಂದು ಮ್ಯಾಗ್ನೆಟಿಕ್ ನೀಡಲ್ ಈಗ ತೋಗ್ಬಿಟ್ಟವೆ ಅಂದ್ರೆ ಕಂಪೇರ್ ನಾರ್ತ್ ಸೌತ್ ಡೈರೆಕ್ಷನ್ ಅಂದ್ರೆ ಫ್ರೀ ಇದ್ರೆ ತನ್ನಷ್ಟಕ್ಕೆ ತಾನ ಫ್ರೀ ಇರ್ತದೆ. ಇನ್ನೊಂದು ಮ್ಯಾಗ್ನೆಟ್ ಹತ್ರ ತೊಗೊಂಡೋದ್ರೆ ಅದು ಡಿಫ್ಲೆಕ್ಟ್ ಆಗುತ್ತೆ. ಅದು ಹೀಗಾರ ಡಿಫ್ಲೆಕ್ಟ್ ಆಗುತ್ತಾ, ಹೀಗಾರ ಡಿಫ್ಲೆಕ್ಟ್ ಆಗುತ್ತಾ, ಡಿಪೆಂಡಿಂಗ್ ಅಪಾನ್ ನೇಚರ್ ಆಫ್ ದಿಸ್ ಪೋಲ್. ಇದು ಏನು ಪೋಲ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಇಲ್ಲಿ ನಾರ್ತ್ ಇರುತ್ತೆ, ಇದನ್ನ ನಾರ್ತ್ ತೊಗೊಂಡೋದ್ರೆ ಹಿಂಗೆ ಡಿಫ್ಲೆಕ್ಟ್ ಆಗುತ್ತಾ, ಇಲ್ಲಿ ನಾರ್ತ್ ಇರುತ್ತೆ, ಈ ಸಪೋಸ್ ಸೌತ್ ತೊಗೊಂಡೋದ್ರೆ ಅದು ಹೇಗೆ ಡಿಫ್ಲೆಕ್ಟ್ ಆಗುತ್ತಾ, ಹೀಗೆ ಡ್ಯೂ ಟು ದ ಫೋರ್ಸ್ ಆಫ್ ಅಟ್ರಾಕ್ಷನ್. ಈ ಎಕ್ಸ್ಪೆರಿಮೆಂಟ್ ಏನು ಹೇಳುತ್ತಾ, ಕರೆಂಟ್ ಒಂದು ಪಾಯಿಂಟ್ ಕೊಡುತ್ತಾ, ಕರೆಂಟ್ ಫ್ಲೋ ಆದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತಾ ಅಂತ ಒಂದು ಕೊಡುತ್ತಾ. ಕರೆಂಟ್ ಏನಾದರೂ ರಿವರ್ಸ್ ಫ್ಲೋ ಆದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ರಿವರ್ಸ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಇದು ಏನ್ ಮಾಡುತ್ತಾ, ಓವರ್ಸ್ಟೆಡ್ ಎಕ್ಸ್ಪೆರಿಮೆಂಟ್ ಫಸ್ಟ್ ಎಕ್ಸ್ಪೆರಿಮೆಂಟ್ ಒಳಗೆ ಅದು ಅಲ್ಲಿ ಹೇಳುತ್ತೆ. ಸರಿ, ಆಂಪಿಯರ್ ಸ್ವಿಮ್ಮಿಂಗ್ ರೂಲ್ ಏನು ಹೇಳುತ್ತಾ? ಇಮ್ಯಾಜಿನ್ ಎ ಮ್ಯಾನ್ ಸ್ವಿಮ್ಮಿಂಗ್ ಅಲಾಂಗ್ ದಿ ಡೈರೆಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ನೀಡಲ್. His face is always directed towards the north pole. Once current enter his feet away from his head, enter the feet, come from the head, the magnetic needle deflect towards his left. Swimming rule ಹೇಳ್ತಾರೆ. ಈ ಮನುಷ್ಯ ಈ ಮ್ಯಾಗ್ನೆಟಿಕ್ ನೀಡಲ್ ಏನಿದೆ, ಮ್ಯಾಗ್ನೆಟಿಕ್ ನೀಡಲ್ ಅವನ ಕೆಳಗಡೆ ಇರುತ್ತೆ. ಅಕಸ್ಮಾತ್ ಅವನು ಸ್ವಿಮ್ ಮಾಡಿದ ಅದರ ಕರೆಂಟ್ ಫ್ಲೋ ಆಯ್ತು. ಅವಾಗ ಮ್ಯಾಗ್ನೆಟಿಕ್ ನೀಡಲ್ ವಿಲ್ ಡಿಫ್ಲೆಕ್ಟ್ ಟುವರ್ಡ್ಸ್ ಹಿಸ್ ಲೆಫ್ಟ್ ಸೈಡ್. ಅಂದ್ರೆ ಕರೆಂಟ್ ಎಂಟರ್ ಹಿಸ್ ಫೀಟ್ and leaves from his head. At that time magnetic needle deflect towards his left side. This is the ampere swimming rule. Then right hand clasp rule ಏನಂತದ? Imagine the current carrying conductor is clasped by the right hand. The thumb point in the direction of the current. Other fingers around the conductor shows the direction of the magnetic field. ಇದು ಫಿಂಗರ್, ಥಂಬ್ ಫಿಂಗರ್ ಕರೆಂಟ್ ಡೈರೆಕ್ಷನ್ ತೋರಿಸಿದ್ರೆ, ಅದರ್ ಫಿಂಗರ್ ಪಾಯಿಂಟ್ಸ್ ಅರೌಂಡ್ ದಿ ಕಂಡಕ್ಟರ್ ಏನು ತೋರಿಸ್ತದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ತೋರಿಸ್ತದೆ. ಇಲ್ಲಿ ನೋಡಿ ಹೀಗಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್, ಹೀಗಿದೆ. ಇಲ್ಲಿ ಬಂದಾಗ ಈ ಸೈಡ್ ಹೀಗದ, ಇಲ್ಲಿ ಬಂದಾಗ ಅವೇ ಫ್ರಾಮ್ ಅದು ಪ್ಲೇನ್ ಆಫ್ ದಿ ಪೇಪರ್, ಇಲ್ಲಿ ಬಂದಾಗ ಟುವರ್ಡ್ಸ್ ದಿ ಪ್ಲೇನ್ ಆಫ್ ದಿ ಪೇಪರ್. ಇದು ರಿವರ್ಸ್ ಮಾಡಿ, ಇಲ್ಲಿ ಟುವರ್ಡ್ಸ್ ದಿ ಪ್ಲೇನ್ ಆಫ್ ದಿ ಪೇಪರ್, ಇಲ್ಲೇ ಅವೇ ಫ್ರಮ್ ದಿ ಪ್ಲೇನ್ ಆಫ್ ದಿ ಪೇಪರ್. ಕರೆಂಟ್ ಏನದ ರಿವರ್ಸ್ ಅದ. ಇದು ರೈಟ್ ಹ್ಯಾಂಡ್ ಕ್ಲಾಸ್ಪ್ ರೂಲ್. ಇಮ್ಯಾಜಿನ್ ದ current carrying conductor clasped by the right hand, the thumb point in the direction of the current, other fingers around the conductor shows the direction of the magnetic field. In the right hand corkscrew rule ಬರೋಣ. ರೈಟ್ ಹ್ಯಾಂಡ್ ಕಾರ್ಸ್ಕ್ರೂ ರೂಲ್ ಅಂದ್ರೆ, ಇದು ಸ್ಕ್ರೂ ಅಂದ್ರೆ ಹಿಂಗೆ ರೊಟೇಟ್ ಮಾಡಿದ್ರೆ ಟೈಟ್ ಆಗುತ್ತೆ, ಅದಕ್ಕೆ ರೈಟ್ ಹ್ಯಾಂಡ್ ಸ್ಕ್ರೂ ಅಂತ. ರೈಟ್ ಹ್ಯಾಂಡ್ ಸ್ಕ್ರೂ ಇದು ಟಿಪ್ ಆಫ್ ದ ಸ್ಕ್ರೂ. ಸಪೋಸ್ you rotate the screw in this direction, then the tip of the screw advances in the direction of the current. The rotation of the head of the screw shows the direction of the magnetic field. ಹೀಗದ thick line, ಹೀಗದ the right hand screw, its point is move upwards. It means tip of the screw advances in a upward direction. It shows the direction of the current. You rotate the head, it shows the direction of the magnetic field. In reverse ಮಾಡಿ, ಹೀಗೆ ರಿವರ್ಸ್ ಮಾಡಿ,
ರಿವರ್ಸ್ ಮಾಡಿ ಡಾಟೆಡ್ ಲೈನ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ತೋರಿಸುತ್ತೆ. ಬಟ್ ಟಿಪ್ ಆಫ್ ದ ಸ್ಕ್ರೂ ಅಡ್ವಾನ್ಸಸ್ ಇನ್ ಡೌನ್ವರ್ಡ್ ಡೈರೆಕ್ಷನ್. ಈ ಪಾಯಿಂಟ್ ಪ್ರತಿಯೊಂದು ಪಾಯಿಂಟ್ ಹೇಳೋದಿಷ್ಟೇ. ಕರೆಂಟ್ ರಿವರ್ಸ್ ಆದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ರಿವರ್ಸ್ ಆಗುತ್ತೆ. ಕರೆಂಟ್ ಫ್ಲೋ ಆದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಅವೇ ಫ್ರಮ್ ದಿ ಪ್ಲೇನ್ ಆಫ್ ದಿ ಪೇಪರ್ ಈ ತರ ರೆಪ್ರೆಸೆಂಟೇಷನ್ ಮಾಡ್ತೀವಿ. ಟುವರ್ಡ್ಸ್ ದಿ ಪ್ಲೇನ್ ಆಫ್ ದಿ ಪೇಪರ್ ಈ ತರ ರೆಪ್ರೆಸೆಂಟೇಷನ್ ಮಾಡ್ತೀವಿ. ಇದು ಕಾನ್ಸೆಪ್ಟ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಐಡಿಯಾ ಕೊಡುತ್ತೆ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ my dear students. In previous video clip already I explained about the magnetic field produced by the current carrying conductor and the direction of the magnetic field, direction of the current. Then in this video clip I am going to explain that is the magnetic field produced by straight wire carrying current, circular wire or a coil carrying a current. ಅಂದರೆ ಸ್ಟ್ರೇಟ್ ವೈರ್ ಅದರೊಳಗೆ ಕರೆಂಟ್ ಇರಬೇಕು. ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗೆ ಪ್ರೊಡ್ಯೂಸ್ ಆಗುತ್ತೆ, ಯಾವ ಡೈರೆಕ್ಷನ್ಗೆ ಇರ್ತದೆ, ಯಾವ ರೀತಿ ಇರ್ತದೆ. ಇನ್ನು ಸರ್ಕ್ಯುಲರ್ ಕಂಡಕ್ಟರ್ ಅಥವಾ ಕಾಯಿಲ್. ಸರ್ಕ್ಯುಲರ್ ಕಂಡಕ್ಟರ್ ಅಂದ್ರೆ ಒಂದೇ ವೈರ್ ಇತ್ತು ಅಂದ್ರೆ ಅದು ಸರ್ಕ್ಯುಲರ್ ವೈರ್ ಅನ್ನಿಸ್ಕೊಳ್ತದೆ. ಸಪೋಸ್ ನಂಬರ್ ಆಫ್ ಟರ್ನ್ಸ್ ಇದ್ರೆ 2 ಅಥವಾ 2ಕ್ಕಿಂತ ಹೆಚ್ಚಿತ್ತು ಅಂದ್ರೆ ಅದು ಕಾಯಿಲ್ ಅನಿಸ್ಕೊಳ್ತದೆ. ಒಂದೇ ವೈರ್ ಇತ್ತು ಅಂದ್ರೆ ಅದು ಏನು ಅನಿಸ್ಕೊಳ್ತದೆ, ಸರ್ಕ್ಯುಲರ್ ವೈರ್ ಅನಿಸ್ಕೊಳ್ತದೆ. ಒಂದು ನಂಬರ್ ಆಫ್ 2 ಅಥವಾ 2ಕ್ಕಿಂತ ಹೆಚ್ಚು ಟರ್ನ್ಸ್ ಇತ್ತು ಅಂತಂದ್ರೆ ಅದು ಏನು ಅನಿಸ್ಕೊಳ್ತದೆ ಅಂದ್ರೆ ಕಾಯಿಲ್ ಅನಿಸ್ಕೊಳ್ತದೆ. ಈಗ ಸ್ಟ್ರೇಟ್ ವೈರ್ ಹೀಗೆ ಸ್ಟ್ರೇಟ್ ವೈರ್. Now this straight wire is passed through the one pinhole in the cardboard. Cardboard ನೊಳಗೆ ಪಿನ್ ಹೋಲ್ ನೊಳಗೆ ಪಾಸ್ ಆಗಿದೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಸೆಟ್ ಟು ಬಿ ಕಾರ್ಡ್ಬೋರ್ಡ್ ನೊಳಗೆ ಹಿಂಗೆ ವೈರ್ ಹಿಂಗೆ ಪಾಸ್ ಆಗಿದೆ, ಇದ್ರೊಳಗೆ ಹಿಂಗೆ ವೈರ್ ಹೀಗೆ ಪಾಸ್ ಆಗಿದೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಲೈಕ್ ದಿಸ್, ಲೈಕ್ ದಿಸ್, ಹೀಗೆ ಈ ತರ ಪಾಸ್ ಆಗೋಗಿದೆ. ಸರಿ, ಕರೆಂಟ್ ಯಾವ ಡೈರೆಕ್ಷನ್ ಇದೆ, ಹಿಂಗೆ ಅಪ್ವರ್ಡ್ ಡೈರೆಕ್ಷನ್ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗೆ ಪ್ರೊಡ್ಯೂಸ್ ಆಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗೆ ಪ್ರೊಡ್ಯೂಸ್ ಆಗುತ್ತೆ. ಹೀಗಿರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾರು ದಿ ಸರ್ಕ್ಯುಲರ್ ಲೈನ್ಸ್. ಇದು ಕಾರ್ಡ್ಬೋರ್ಡ್ ಅಂದ್ರೆ ಕರೆಂಟ್ ಕಂಡಕ್ಟರ್ ಹಿಂಗಿರ್ತಲ್ಲ, ಹೇಗಿರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದಿ ಸ್ಟ್ರೇಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಥವಾ ವೈರ್ ಇದೆಲ್ಲ ಹೀಗಿರ್ತವೆ. ಅಂದ್ರೆ ದೀಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ parallel to the cardboard and it is perpendicular to what? Current carrying wire. Wire ಗೆ perpendicular ಇರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ವೈರ್ ಗೆ perpendicular ಇರ್ತದೆ. ಅದರ ಅರ್ಥ parallel to the cardboard ಇರುತ್ತೆ. ಯಾವುದು ಸ್ಟ್ರೇಟ್ ವೈರ್ ಒಂದು ಕಾರ್ಡ್ಬೋರ್ಡ್ ಥ್ರೂ ಪಿನ್ ಹೋಲ್ ಪಾಸ್ ಮಾಡಿದ್ರೆ ಇದು ಕೂಡ ಓವರ್ ಸ್ಟೇಟ್ ಮಾಡಿರ್ತಕ್ಕಂಥ ಎಕ್ಸ್ಪೆರಿಮೆಂಟ್. ಹಾಗಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಾದ್ರು, the magnetic field at any point the magnetic field you draw the tangent. ಇಲ್ಲಿ ಬೇಕಿತ್ತಂದ್ರೆ tangent draw ಮಾಡಬೇಕು, ಇಲ್ಲಿ ಬೇಕಿತ್ತಂದ್ರೆ ಇಲ್ಲಿ tangent draw ಮಾಡಬೇಕು. how you got the magnetic field at any point is always perpendicular to the straight current carrying wire. current carrying wire ಇರುತ್ತಲ್ಲ ಅದಕ್ಕೆ ಯಾವಾಗಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಲಂಬವಾಗಿರುತ್ತದೆ, ಪರ್ಪೆಂಡಿಕ್ಯುಲರ್ ಇರುತ್ತದೆ. ಸರಿ, ಇನ್ನು ಸರ್ಕ್ಯುಲರ್ ವೈರ್ ಅಥವಾ ಕಾಯಿಲ್ಗೆ ಬರೋಣ. ಏನು ಸರ್ಕ್ಯುಲರ್ ವೈರ್ ಅಥವಾ ಕಾಯಿಲ್. ಸರ್ಕ್ಯುಲರ್ ವೈರ್ ಅಂದ್ರೆ ಈಗ ನೀವೇನ್ ಮಾಡ್ತೀರಾ, ಇವಾಗ ಹೀಗೆ ಒಂದೇ ವೈರ್ ತಗೊಂಡು ಇದು ಸರ್ಕ್ಯುಲರ್ ವೈರ್, ಸರ್ಕ್ಯುಲರ್ ಕಂಡಕ್ಟರ್. ಸಪೋಸ್ ನೀನು 2 ತಗೊಂಡ್ರೆ, ಹೀಗೆ 2 ತಗೊಂಡ್ರೆ, 2 ಅಥವಾ 2ಕ್ಕಿಂತ ಹೆಚ್ಚು, 2 ಅಥವಾ 2ಕ್ಕಿಂತ ಹೆಚ್ಚು, 3 ಆದ್ರೂ ಇವಾಗ ಇದು ಕಾಯಿಲ್ ಅನಿಸ್ಕೊಳ್ತದೆ. ಒಂದೇ ಇದ್ರೆ ಸರ್ಕ್ಯುಲರ್ ವೈರ್ ಅನಿಸ್ಕೊಳ್ತದೆ, ಕಂಡಕ್ಟರ್ ಅನಿಸ್ಕೊಳ್ತದ. ನಂಬರ್ ಆಫ್ 2 ಅಥವಾ 2ಕ್ಕಿಂತ ಹೆಚ್ಚಿದ್ರೆ ಏನು ಅನಿಸ್ಕೊಳ್ತದೆ, ಕಾಯಿಲ್. ಈ ಕಾಯಿಲ್ ಹೇಗಿರ್ಬೇಕು, ಇದು 2 ಪಿನ್ ಹೋಲ್ ಮುಖಾಂತರ ಪಾಸ್ ಆಗಿರ್ಬೇಕು. ಇಟ್ ಕ್ಯಾರಿಂಗ್ ಎ ಕರೆಂಟ್ ಐ. ಇದರೊಳಗೆ ಕರೆಂಟ್ ಎಷ್ಟು ಫ್ಲೋ ಆಗ್ತಿರ್ಬೇಕು, ಐ ಕರೆಂಟ್ ಫ್ಲೋ ಆಗ್ತಿರ್ಬೇಕು. ಎಕ್ಸ್ ದಿಂದ ಎಂಟರ್ ಆಗ್ತದ, ವೈ ದಿಂದ ಹೊರಗಡೆ ಬರ್ತದೆ. ಇದು ಎಂಟರಿಂದ
X terminal and leaves from the Y. ಅವಾಗ ಇಲ್ಲಿ this plane of the coil is perpendicular to the cardboard. ಕಾರ್ಡ್ಬೋರ್ಡ್ ಹೇಗಿರ್ತದೆ, ಪರ್ಪೆಂಡಿಕ್ಯುಲರ್ ಇರ್ತದೆ. ಪ್ಲೇನ್ ಆಫ್ ದಿ ಕಾಯಿಲ್ ಹಿಂಗಿತ್ತು ಅಂದ್ರೆ ಸರ್ಕ್ಯುಲರ್ ಕಂಡಕ್ಟರ್ ಅಥವಾ ಕಾಯಿಲ್ ಹೀಗಿತ್ತು ಅಂದ್ರೆ ಕಾರ್ಡ್ಬೋರ್ಡ್ ಹಿಂಗಿರ್ತದೆ, ಅಂದ್ರೆ ಪರ್ಪೆಂಡಿಕ್ಯುಲರ್ ಇರ್ತದೆ. ದೆನ್ ಯು ಸ್ಟಾರ್ಟ್ ದ ಕರೆಂಟ್ ಫ್ಲೋ ಥ್ರೂ ದಿಸ್ ಒನ್. ಹೀಗೆ ಫ್ಲೋ ಆಗುತ್ತೆ ಅಂತ ತಿಳ್ಕೊಳ್ಳಿ. ಹೀಗೆ ಫ್ಲೋ ಆದ್ರೆ ಮತ್ತೆ ಯು ಹ್ಯಾವ್ ಟು ಟೇಕ್ ದ ಯಾವ್ದು ರೈಟ್ ಹ್ಯಾಂಡ್ ಕ್ಲಾಸ್ ರೂಲ್ ತೊಗೊಳ್ಳಿ. ಈಸಿ ಮೆಥಡ್. ರೈಟ್ ಹ್ಯಾಂಡ್ ಕ್ಲಾಸ್ ರೂಲ್. ಕರೆಂಟ್ ಹಿಂಗೆ ಹೋಗ್ತದೆ ಹೀಗೆ, ಇಲ್ಲಿ ಈ ಪಾಯಿಂಟ್ ಒಳಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹಿಂಗೆ ಇಲ್ಲಿಂದ ಈ ಕಡೆ ಬರ್ತಾ ಈ ಕಡೆ ಹೋಗ್ತದೆ, ಈ ಕಡೆ ಬರ್ತಾ ಈ ಕಡೆ ಹೋಗ್ತದೆ. ಸಪೋಸ್ ಇಲ್ಲಿ ತಗೊಳ್ಳಿ, ಹೀಗದ ಕರೆಂಟ್ ಹಿಂಗೆ ಫ್ಲೋ ಆಗುತ್ತೆ. ಇಲ್ಲಿ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೀಗಿರ್ತದೆ, ಹೀಗಿರುತ್ತೆ. ಎನಿವೇ ಇಲ್ಲಿಂದ ಬಂದಿರೋದು ಹೀಗದ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದ್ರೆ ನಾವು ಕಾಯಿಲ್ ಹೀಗೆ ತಗೊಂಡ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಕಾಯಿಲ್ ತಗೊಂಡ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೀಗಿದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೀಗೆ ಹೋಗ್ತದೆ ಪರ್ಪೆಂಡಿಕ್ಯುಲರ್ ಟು ದಿ ಪ್ಲೇನ್ ಆಫ್ ದಿ ಕಾಯಿಲ್. ಅವಾಗ ಏನಾಗುತ್ತಾ, ದ ಕರೆಂಟ್ ಫ್ಲೋ ಥ್ರೂ ಇನ್ ದಿಸ್ ಡಯಾಗ್ರಾಮ್, ಕರೆಂಟ್ ಫ್ಲೋ ಥ್ರೂ ದ ಕಾಯಿಲ್ in a clockwise direction. The magnetic field lines towards the face of the coil. Now this face of the coil acts like a south pole. Again ಮಾಡ್ತದೆ ಸೌತ್ ಪೋಲ್ ತರ ಆಕ್ಟ್ ಮಾಡ್ತದೆ. ಸಪೋಸ್ ಇದ ಕರೆಂಟ್ ಕ್ಲಾಕ್ ವೈಸ್ ಇರೋದು ಹಿಂಗೆ ಆಂಟಿ ಕ್ಲಾಕ್ ವೈಸ್ ಫ್ಲೋ ಆಯ್ತು ಅಂದ್ರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಲ್ಲ ಡೈರೆಕ್ಷನ್ ರಿವರ್ಸ್ ಆಗ್ಬಿಡುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೀಗೆ ಬರ್ತವೆ away from the face of the coil. ಅಂದ್ರೆ start from the face of the coil ಅಂದ್ರೆ it acts like a north pole. Clockwise flow ಆತಂದ್ರೆ it acts like a south pole. Anti clockwise flow ಆತಂದ್ರೆ it acts like a north pole. Now you remember this one. It's a magnetic field produced by the current carrying a conductor passed through the that is the pinhole of the cardboard and circular coil or circular wire. One more important point, ನಾನು ನೆಕ್ಸ್ಟ್ ಇದಕ್ಕೆ ಹೋಗೋದಕ್ಕಿಂತ ಮೊದಲು ಒಂದು ಪಾಯಿಂಟ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಒಂದು ಪಾಯಿಂಟ್ ಏನು ಅಂದ್ರೆ ಸ್ಟ್ಯಾಟಿಕ್ ಚಾರ್ಜ್ ಅಂತ. ಏನದು ಸ್ಟ್ಯಾಟಿಕ್ ಚಾರ್ಜ್. ಆಮೇಲೆ ಏನು ತಗೋತಾನೆ, ಇಲ್ಲಿ ಮೂವಿಂಗ್ ಚಾರ್ಜ್ ಅಂತ ತಗೋತಾನೆ. ಸ್ಟ್ಯಾಟಿಕ್ ಚಾರ್ಜ್ ಅಂತ ಮೂವಿಂಗ್ ಚಾರ್ಜ್. ಎಸ್ ಫೈನ್, ಓಕೆ. ಸ್ಟ್ಯಾಟಿಕ್ ಚಾರ್ಜ್ ಅಂದ್ರೆ ಚಾರ್ಜ್ ಈಸ್ ಅಟ್ ರೆಸ್ಟ್. It associated with only the electric field. ಇದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಮಾತ್ರ ಇರ್ತದೆ. ಚಾರ್ಜ್ ರೆಸ್ಟ್ ಇತ್ತಂದ್ರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಷ್ಟೇ ಇರುತ್ತದೆ. ಸರಿ, ಓಕೆ. ಚಾರ್ಜ್ ಈಸ್ ಇನ್ ಮೋಷನ್. ಚಾರ್ಜ್ ಮೂವ್ ಆಗ್ತಿದ್ರ, ಮೂವಿಂಗ್ ಚಾರ್ಜ್ ಇದ್ರ, ನಾವು ಅರೌಂಡ್ ದ ಚಾರ್ಜ್ ಅಸೋಸಿಯೇಟೆಡ್ ವಿತ್ ಬೋತ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಈಗ ನಾನು ಹೇಳ್ತೀನಿ, ಚಾರ್ಜ್ ರೆಸ್ಟ್ ಇದೆ, ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಚಾರ್ಜ್ ರೆಸ್ಟ್ ಇದೆ, ಅದ್ರ ಸುತ್ತ ಏನಿರ್ತೈತಿ, ಎಲೆಕ್ಟ್ರಿಕ್ ಫೀಲ್ಡ್ ಅಷ್ಟೇ ಇರ್ತದೆ. ಚಾರ್ಜ್ ಮೂವ್ ಆಗ್ತಾ ಇದೆ, ಅದ್ರ ಸುತ್ತ ಏನಿರ್ತೈತಿ, ಎಲೆಕ್ಟ್ರಿಕ್ ಫೀಲ್ಡ್ ಇರ್ತೈತಿ, ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ತೈತಿ. ಹಾಗಾದ್ರೆ ರೆಸ್ಟ್ ಚಾರ್ಜ್ ಅನ್ನ, ಬಹಳ ಇಂಪಾರ್ಟೆಂಟ್ ಪಾಯಿಂಟ್, ರೆಸ್ಟ್ ಚಾರ್ಜ್ ಅನ್ನ ಎಲೆಕ್ಟ್ರಿಕ್ ಫೀಲ್ಡ್ ನಾಗ ಇಟ್ರೆ ಇಟ್ ಎಕ್ಸ್ಪೀರಿಯನ್ಸಸ್ ದ ಎಲೆಕ್ಟ್ರಿಕ್ ಫೋರ್ಸ್. Rest charge, static charge, rest charge, place in magnetic field, there is no force act ಆಗಲ್ಲ. ರೆಸ್ಟ್ ಚಾರ್ಜ್, ಸ್ಟ್ಯಾಟಿಕ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ನಾಗ ಇಟ್ರೆ ಅದ್ರ ಮೇಲೆ ಫೋರ್ಸ್ ಆಕ್ಟ್ ಮಾಡ್ತೈತಿ. ಅದನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ರೆ ಫೋರ್ಸ್ ಆಕ್ಟ್ ಮಾಡಲ್ಲ. ಸಪೋಸ್ ಮೂವಿಂಗ್ ಚಾರ್ಜ್ is entering the electric field, then it experiences the electric force. ಸಪೋಸ್ ಮೂವಿಂಗ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ನಾಗ ಎಂಟರ್ ಆಗುತ್ತೆ ಅಂತ ತಿಳ್ಕೊಳ್ಳಿ, ಅದ್ರ ಮೇಲೆ ಫೋರ್ಸ್ ಆಕ್ಟ್ ಆಗುತ್ತೆ. ಇಟ್ ಎಕ್ಸ್ಪೀರಿಯನ್ಸಸ್ ದ ಫೋರ್ಸ್. ಸಪೋಸ್ ಮೂವಿಂಗ್ ಚಾರ್ಜ್ ಮ್ಯಾಗ್ನೆಟಿಕ್ ಫೀಲ್ಡ್ ನಾಗ ಎಂಟ್ರಿ ಆದ, ಅಟ್ ದಟ್ ಟೈಮ್ ಆಲ್ಸೋ ಇಟ್ ಎಕ್ಸ್ಪೀರಿಯನ್ಸಸ್ ದ ಮ್ಯಾಗ್ನೆಟಿಕ್ ಫೋರ್ಸ್. ಹೌದಾ? ಹಾಗಾದ್ರೆ ನಾ ಇಲ್ಲಿ ಬರೀತೀನಿ, ಸ್ಟ್ಯಾಟಿಕ್ ಚಾರ್ಜ್, ಮೂವಿಂಗ್ ಚಾರ್ಜ್, ಸ್ಟ್ಯಾಟಿಕ್ ಚಾರ್ಜ್, ಮೂವಿಂಗ್ ಚಾರ್ಜ್. ಸರಿ, ಎಲೆಕ್ಟ್ರಿಕ್ ಫೋರ್ಸ್, ಮ್ಯಾಗ್ನೆಟಿಕ್ ಫೋರ್ಸ್. ಹೌದಾ? ಸ್ಟ್ಯಾಟಿಕ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ನೊಳಗ, ಇದು ಮ್ಯಾಗ್ನೆಟಿಕ್ ಫೀಲ್ಡ್ ನೊಳಗ. ಸ್ಟ್ಯಾಟಿಕ್ ಚಾರ್ಜ್ ಎಲೆಕ್ಟ್ರಿಕ್ ಫೋರ್ಸ್ ಆಕ್ಟ್ ಮಾಡ್ತದೆ, ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಮಾಡಲ್ಲ.
ಮೂವಿಂಗ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಮೇಲೆ ಹೋದ್ರೆ ಫೋರ್ಸ್ ಆಕ್ಟ್ ಆಗತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಎಂಟ್ರಿ ಆದ್ರೂ ಫೋರ್ಸ್ ಆಕ್ಟ್ ಆಗುತ್ತೆ. ಒನ್ಸ್ ಅಗೇನ್ ರಿಪೀಟ್, ಸ್ಟ್ಯಾಟಿಕ್ ಚಾರ್ಜ್ ಇತ್ತು, ಅದು ಎಲೆಕ್ಟ್ರಿಕ್ ಫೀಲ್ಡ್ನಾಗ ಇಟ್ಟರೆ ಫೋರ್ಸ್ ಆಕ್ಟ್ ಮಾಡ್ತದೆ, ಬಟ್ ಅದೇ ಮ್ಯಾಗ್ನೆಟಿಕ್ ಫೀಲ್ಡ್ನಾಗ ಇಟ್ಟರೆ ಫೋರ್ಸ್ ಆಕ್ಟ್ ಮಾಡಲ್ಲ. ಮೂವಿಂಗ್ ಚಾರ್ಜು ಅದು ಎಲೆಕ್ಟ್ರಿಕ್ ಫೀಲ್ಡ್ನಾಗ ಇದ್ರೂ ಫೋರ್ಸ್ ಆಕ್ಟ್ ಮಾಡ್ತತಿ, ಅದ್ರ ಮೇಲೆ ಫೋರ್ಸ್ ಆಕ್ಟ್ ಆಕತಿ. ಅದು ಮ್ಯಾಗ್ನೆಟಿಕ್ ಫೀಲ್ಡ್ನಾಗ ಎಂಟ್ರಿ ಆದ್ರೂ ಕೂಡ ಅದ್ರ ಮೇಲೆ ಫೋರ್ಸ್ ಆಕ್ಟ್ ಆಕತಿ. ಹಾಗಾದ್ರೆ ಮೂವಿಂಗ್ ಚಾರ್ಜ್ ಮ್ಯಾಗ್ನೆಟಿಕ್ ಫೀಲ್ಡ್ನಾಗ ಎಂಟ್ರಿ ಆದ್ರೆ ಅದ್ರ ಮೇಲೆ ಫೋರ್ಸ್ ಆಕ್ಟ್ ಆಕತ್ತಲ್ಲ, ಅದು ಏನು ವಿಚಾರ? ಅದಕ್ಕೆ ನಾವೇನು ಬರೋಣ, ಅಲ್ಲಿಗೆ ಬರೋಣ. ಅದಕ್ಕೆ ನಾವೇನು ಹೇಳ್ತೀವಿ, ಕರೆಂಟ್ ಫ್ಲೋ ಆದಾಗ ಮಾತ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಆಕ್ಟ್ ಕೊಡಿಸಕತಿ, ಚಾರ್ಜ್ ಮೂವ್ ಆಗ್ತಿರ್ತತಿ. ಅದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಇರ್ತತಿ. ಅದಕ್ಕೆ ಚಾರ್ಜ್ ಮೂವ್ ಆದಾಗ ಕರೆಂಟ್ ಇರ್ತತಿ, ಕರೆಂಟ್ ಇದ್ದಲ್ಲೇ ಅಲ್ಲಿ ಏನಾಕತಿ ಮ್ಯಾಗ್ನೆಟಿಕ್ ಫೀಲ್ಡ್ ಪಡಿಸಕತಿ. ಥ್ಯಾಂಕ್ ಯು.